ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಶ್ರೀರಾಮನ ಕ್ರೋಧಾಗ್ನಿ. ಸೀತಾದೇವಿಯು ಭೂಮಿಯೊಳಗೆ ಇಳಿದದ್ದನ್ನು ಕಂಡು ಶ್ರೀರಾಮನ ದುಃಖಕ್ಕೆ ಪಾರವಿರಲಿಲ್ಲ. ತಾನೊಂದು ಬಗೆದರೆ ದೈವವೇ ಇನ್ನೊಂದು ಬಗೆಯಿತು ಎಂಬಂತೆ ಮಹರ್ಷಿಗಳ ಮಾತುಗಳನ್ನು ಮಹಾಪ್ರಸಾದವೆಂದು ಸ್ವೀಕರಿಸಿ ಸೀತಾಶಪಥದ ತರುವಾಯ ಅವಳನ್ನು ಅರಮನೆಯೊಳಗೆ ಸ್ವಾಗತಿಸಲು ಸಕಲ ವ್ಯವಸ್ಥೆಗಳು ನೆರವೇರಿದ್ದವು. ಆದರೆ ಈಗ ಆದುದಾದರೂ ಏನು? ಸೀತಾಪತಿಯ ಕ್ರೋಧ ಮೇರೆ ತಪ್ಪಿತು. ಜಗವ ನುಂಗುವನಂತೆ ತೋರಿದನು. ಹೇ ಭೂದೇವಿ, ಹೀಗೇಕೆ ನಿರ್ಧಯಳಾದೆ? ಈ ರಾಜ್ಯದೊಡೆಯನ ಬವಣೆಯನ್ನು ಅರಿಯದಾದೆಯ? ಸೀತೆಯು ನಿನ್ನ ಮಗಳೇ ಇರಬಹುದು, ಆದರೆ ನಾನು ಅಗ್ನಿ ಸಾಕ್ಷಿಯಾಗಿ ವಿವಾಹವಾದ ವಲ್ಲಭನಲ್ಲವೇ? ನಾನಿಲ್ಲದ ಸಮಯದಲ್ಲಿ ಅರಣ್ಯ ಮಧ್ಯದಲ್ಲಿ ಕ್ರೂರಿಯಾದ ರಾವಣನು ವೈದೇಹಿಯನ್ನು ಸಮುದ್ರದಾಚೆ ಲಂಕೆಗೆ ಒಯ್ದರೂ ಅವನ ದರ್ಪವನ್ನು ಮುರಿದು ತರಿಸಿಕೊಳ್ಳಲಿಲ್ಲವೇ? ರಾಮನ ರೊಚ್ಚು ಕೆಚ್ಚಿನ ಪರಿಚಯವು ನಿನಗೂ ಆಗಲಿ. ಹೇ ವಸುಧೆ, ನನ್ನ ಈ ಕೇಳಿಕೆಯನ್ನು ನಿರಾಕರಿಸಬೇಡ. ನನ್ನ ಮನೋವಲ್ಲಭೆಯು ನಿನ್ನ ಗರ್ಭದಿಂದ ಹೊರಬಂದವಳಷ್ಟೇ. ಜನಕ ಮಹಾರಾಜನು ನೇಗಿಲಿನಿಂದ ಉಳುವಾಗ ಅವಳನ್ನು ಪೆಟ್ಟಿಗೆಯೊಳಗೆ ಭದ್ರವಾಗಿ ಇರಿಸಿಕೊಂಡಿದ್ದೆಯಂತೆ. ಈಗ ಅವಳನ್ನು ಮತ್ತೊಮ್ಮೆ ಅಡಗಿಸಿದೆಯಾ? ನೀನು ನನ್ನ ಅತ್ತೆ ಎನ್ನುವ ಗೌರವದಿಂದ ಭಿನ್ನವಿಸುತ್ತಿದ್ದೇನೆ. ಒಂದು ವೇಳೆ ಕೊಡಲಾರೆಯಾದರೆ ವೈದೇಹಿಗೆ ಒಲಿದು ರಂಧ್ರವನ್ನು ತೋರಿಸಿದಂತೆ ನನಗೂ ಆ ರಂಧ್ರವನ್ನು ಕಾಣಿಸು. ನಾನು ಅಲ್ಲಿಗೆ ತೆರಳುತ್ತೇನೆ. ಸತಿಪತಿಯರನ್ನು ವಿಚ್ಛೇದಿಸಿದ ನಿಷ್ಕರುಣಿಯಾಗಬೇಡ. ಸುತೆಯ ಮೇಲಿರುವ ನಿನ್ನ ವಾತ್ಸಲ್ಯವು ನಮ್ಮ ಅಗಲುವಿಕೆಯಲ್ಲಿ ಕೊನೆಗೊಳ್ಳದಿರಲಿ. ಅವಳನ್ನು ಹಿಂತಿರುಗಿಸಲು ವಿಳಂಬಿಸಿದೆಯಾದರೆ ಈ ಜಗವನ್ನು ಮುಕ್ಕುತ್ತೇನೆ. ಮುಕ್ಕಣ್ಣನಂತೆ ಉರಿಗಣ್ಣಿನಿಂದ ಭೂಮಂಡಲವನ್ನು ಧ್ವಂಸಗೊಳಿಸಬಲ್ಲೆ. ಆಗ ಸೃಷ್ಟಿಕರ್ತ ಬ್ರಹ್ಮದೇವರು ದೇವಗಣದೊಡನೆ ಪ್ರತ್ಯಕ್ಷರಾದರು. ಸೆಟೆದು ನಿಂತಿರುವ ಶ್ರೀರಾಮನಿಗೆ ಸಮಾಧಾನದ ಉಕ್ತಿಗಳಿಂದ ಸಂತೈಸಿದರು. ಪ್ರಭು ರಾಮಚಂದ್ರ, ಮಾನವನು ಭಾವನಾ ಪರವಶನಾದಾಗ ವಿವೇಕವು ನಶಿಸುತ್ತದೆಯಂತೆ. ಇದು ಸಾಮಾನ್ಯ ಮಾನವರ ವಿಚಾರ. ಆದರೆ ನೀನು ಭೂಮಿಗಿಳಿದು ಬಂದಿರುವ ಭಗವಂತನೆಂಬುದನ್ನು ಮರೆತಿರುವೆಯ? ಹೇ ಮಹಾಬಾಹು, ನೀನು ಮಹಾವಿಷ್ಣುವಿನ ಅವತಾರವಲ್ಲವೇ? ಪವಿತ್ರಾತ್ಮಳು, ಪರಿಶುದ್ಧಳು, ಸತಿಶ್ರೇಷ್ಠಳೂ ಆದ ಮಹಾದೇವಿ ಈಗಾಗಲೇ ನಾಗಲೋಕಕ್ಕೆ ಪ್ರಯಾಣಿಸಿದ್ದಾಳೆ. ಸೀತೆಯ ಮೇಲಿನ ವ್ಯಾಮೋಹ ಅತಿಯಾದ ಕ್ರೋಧರೂಪಕ್ಕೆ ಪರಿವರ್ತನೆಗೊಳ್ಳದಿರಲಿ. ನಿನ್ನ ಚಾರಿತ್ರ್ಯವು ಮುಂದಿನ ಜನಾಂಗಕ್ಕೆ ಆದರ್ಶವಾಗಿದೆ. ಈಗ ಸಮಾಧಾನ ಚಿತ್ತನಾಗು. ಅವಳ ಸಂಘವು ಇನ್ನು ಮುಂದಕ್ಕೆ ನಿನಗೆ ವೈಕುಂಠದಲ್ಲಿ ಲಭ್ಯವಾಗಲಿದೆ. ನಿನ್ನ ಜೀವನವನ್ನು ಮಹರ್ಷಿಗಳಾದ ವಾಲ್ಮೀಕಿ ಋಷಿಗಳು ಈಗಾಗಲೇ ಕಾವ್ಯಸುಧೆಯಾಗಿ ಹರಿಸಿದ್ದಾರೆ. ಅದು ಸುಖ ದುಃಖಗಳ ಸಮ್ಮಿಳಿತವನ್ನು ನಿರೂಪಿಸುತ್ತದೆ. ದಿವ್ಯಜ್ಞಾನಿಗಳಾದ ವಾಲ್ಮೀಕಿ ಮಹರ್ಷಿಗಳು ಮುಂದೆ ನಡೆಯಲಿರುವುದನ್ನು ಕಾವ್ಯದಲ್ಲಿ ನಿರೂಪಿಸಿಯಾಗಿದೆ. ಅನಾವಶ್ಯಕವಾದ ಯಾವ ಪ್ರಲಾಪಗಳು ರಾಮಾಯಣ ಕಾವ್ಯದಲ್ಲಿ ಕಂಡು ಬರಲಾರದು. ಅದ್ಭುತವಾಗಿ ರಚಿಸಲ್ಪಟ್ಟ ಈ ಕಾವ್ಯದಲ್ಲಿ ಸತ್ಯವನ್ನು ಎತ್ತಿ ಹಿಡಿದಿದ್ದಾರೆ. ರಾಘವೇಶ್ವರ, ಹಿತಮಿತವಾದ ನಡವಳಿಕೆ ರಾಜನಿಗೆ ಅತ್ಯಗತ್ಯವಾಗಿ ಬೇಕಾಗಿದೆ. ರಾಜರ್ಷಿ ಸ್ಥಾನವನ್ನು ಅಲಂಕರಿಸುವ ನೀನು ಉತ್ತರಕಾಂಡದ ಉಳಿದ ಅಂಶಗಳನ್ನು ಆಲಿಸು. ಉದ್ವೇಗ ಹೊಂದಿದ ಮನಸ್ಸು ಉಪಶಮನವಾಗಲಿ. ಕ್ರೋಧವು ಉಪಸಂಹಾರಗೊಂಡು ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಕೋಸಲೇಂದ್ರನಿಗೆ ಏನೂ ತೋಚದಾಯಿತು. ಋಷಿವಾಕ್ಯ ಮತ್ತು ಸೃಷ್ಟಿಕರ್ತ ಬ್ರಹ್ಮದೇವರ ಆದೇಶವನ್ನು ಮೀರದಾದನು. ಹೊರತೆಗೆದ ಖಡ್ಗವು ಸರ್ರನೆ ಓರೆಯನ್ನು ಸೇರುವಂತೆ ರೋಷದಿಂದ ಹೆಡೆ ಎತ್ತಿ ನಲಿದಾಡಿದ ಸರ್ಪವು ಮತ್ತೆ ಹೆಡೆ ಮಡಚಿಕೊಂಡು ಬಿಲವನ್ನು ಸೇರಿಕೊಳ್ಳುವಂತೆ ಶ್ರೀರಾಮನು ಚಿತ್ತವನ್ನು ಸ್ಥಿಮಿತಕ್ಕೆ ತಂದುಕೊಂಡನು. ಮುದ್ದು ಮುದ್ದಾದ ತನ್ನ ಕುಮಾರರಾದ ಲವಕುಶರನ್ನು ತಡೆಯ ಮೇಲೇರಿಸಿಕೊಂಡು ದುಃಖವನ್ನು ಉಪಶಮನಗೊಳಿಸಲು ಪ್ರಯತ್ನಿಸಿದನು. ಲವಕುಶರ ದುಃಖಾಶ್ರುವಿನ ಪ್ರವಾಹವು ಶ್ರೀರಾಮನ ಹೃದಯ ಸಾಗರದಲ್ಲಿ ಸಂಗಮಿಸಿತು. ಮರುದಿನವು ಕಾವ್ಯಸುಧೆಯನ್ನು ಸಭಾಭವನದಲ್ಲಿ ಹರಿಸುವಂತೆ ಶ್ರೀರಾಮನು ವಾಲ್ಮೀಕಿ ಋಷಿಗಳಲ್ಲಿ ಅರಿಕೆ ಮಾಡಿಕೊಂಡನು. ತುಂಬಿದ ಸಭೆಯು ಅಗಲಿದ ರಾಣಿಗೆ ವಿದಾಯವನ್ನು ಮನದೊಳಗೆ ಎಣಿಸುತ್ತಾ
ತಾಯಿಯನ್ನು ಕಳೆದುಕೊಂಡ ತಬ್ಬಲಿಯಂತೆ ಶೋಕಾಕ್ರಾಂತರಾಗಿ ಮನೆಗೆ ಹೆಜ್ಜೆ ಹಾಕಿದರು. ಆ ಸಂತಾಪ ಸಭೆಯನ್ನು ವೀಕ್ಷಿಸಲಾರದೆ ಜಗಚ್ಚುಕ್ಷುವಾದ ರವಿಯು ಪಶ್ಚಿಮದ ಕಡಲಿಗೆ ಪವಿತ್ರ ಸ್ನಾನಕ್ಕಾಗಿ ತೆರಳಿದನು. ಆತ್ಮಬಲದಿಂದ ಭವಿಷ್ಯವನ್ನು ಊಹಿಸಿ ನಿರೂಪಿಸಿದ ಕಾವ್ಯಗಂಗೆ ಮರುದಿನ ಮುಂಜಾನೆ ರಾಜಸಭೆಯಲ್ಲಿ ಪ್ರತ್ಯಕ್ಷವಾಯಿತು. ಉತ್ತರಕಾಂಡದ ಉಳಿದ ಭಾಗವನ್ನು ಲವಕುಶರು ಹಾಡಿದರು. ವಿಜೃಂಭಣೆಯಿಂದ ಪ್ರಾರಂಭವಾದ ಅಶ್ವಮೇಧವು ಸಮಾಪ್ತಿಯಾಯಿತು. ವಿಪ್ರೋತ್ತಮರು ದಾನ ದಕ್ಷಿಣೆಯನ್ನು ಸ್ವೀಕರಿಸಿ ಸ್ವಗೃಹಗಳಿಗೆ ತೆರಳಿದರು. ದೇಶ ವಿದೇಶದಿಂದ ಆಗಮಿಸಿದ ರಾಜ ಮಹಾರಾಜರು ಅಯೋಧ್ಯೆಯ ಸಿಂಹಾಸನಕ್ಕೆ ಗೌರವವನ್ನು ಸೂಚಿಸಿ ನಿರ್ಗಮಿಸಿದರು. ರಾಜೀವನೇತ್ರನಾದ ಶ್ರೀರಾಮನು ಭಾರವಾದ ಮನಸ್ಸಿನಿಂದ 2 ನೇತ್ರಗಳಂತಿರುವ ಲವಕುಶರ ಹೆಗಲ ಮೇಲೆ ಕೈಯಿಟ್ಟುಕೊಂಡು ಅರಮನೆಗೆ ಹಿಂತೆರಳಿದನು. ಋತುಮಾಸಗಳು ಉರುಳಿದವು. ಅವಧಿ 10,000 ಸಂವತ್ಸರಗಳಾದವು. ಆಗಿಂದಾಗ ಮಾಡುವ ಯಾಗಯಜ್ಞಾದಿಗಳಿಗೆ ಸ್ವರ್ಣಮಯ ಜಾನಕಿಯ ವಿಗ್ರಹವೇ ಪತ್ನಿಯ ಸ್ಥಾನದಲ್ಲಿ ಶೋಭಿಸಬೇಕಾಯಿತು. ಜೀವನವನ್ನು ಯಜ್ಞೋಪಪಾದಿಯಲ್ಲಿ ನಡೆಸಿ ಏಕಪತ್ನಿ ವ್ರತಸ್ಥನಾಗಿ ಅದ್ವಿತೀಯ ರಾಜನಾಗಿ ಮೆರೆದನು. ಈ ನಮೌಷಜ ಶ್ರೀರಾಮನ ಆಳ್ವಿಕೆ ಸುಕ್ಷೇಮದಿಂದ ಇತ್ತು. ಇನ್ನಷ್ಟು ವರ್ಷಗಳು ಸಂದವು. ವೃದ್ಧಾಪ್ಯದ ತೋಳತೆಕ್ಕೆಯಲ್ಲಿ ತೊಳಲುತ್ತಿದ್ದ ಕೀರ್ತಿಶಾಲಿಯರಾದ ಕೌಸಲ್ಯ, ಸುಮಿತ್ರ, ಕೈಕೇಯರು ಇಹವನ್ನು ತ್ಯಜಿಸಿ ಉತ್ತಮ ಲೋಕಕ್ಕೆ ತೆರಳಿದರು. ಶ್ರೀರಾಮನು ಅವರೆಲ್ಲರ ಶ್ರಾದ್ದಾದಿ ಕ್ರಿಯೆಗಳನ್ನು ನೆರವೇರಿಸಿದನು ಎಂಬಲ್ಲಿಗೆ ಶ್ರೀರಾಮನ ಕ್ರೋಧಾಗ್ನಿ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.